ಮುಕ್ತಿಯ ಮಹಾ ಸಾನ್ನಿಧ್ಯ ಕಾಶಿ ಕ್ಷೇತ್ರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ. ಶಿವರಾತ್ರಿ ವಿಶೇಷ ಮಹರ್ಷಿವಾಣಿ ನಾಳೆ ಬೆಳಿಗ್ಗೆ 8ರಿಂದ 10ರವರೆಗೆ. मनवे नारायणन नेने नारायणन नेने मनवे नारायणन नेने ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ ಮನವೇ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ಪಾವನ ಶ್ರವಣ ಮನನ ಧ್ಯಾನದ ಋಷನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳ ಕೈವಲ್ಯ ಪದಕ್ಕೆ ಕಿದ ನಿಚ್ಚಣಿಕೆಯೆಂದು ಭಾವಜ್ಞರು ಪೆಳ್ವರು ಭಾವಜ್ಞರು ಪೆಳ್ವರು ಜೀವಕ್ಕೆ ಜವನ ಬಾಧೆಗಳನ್ನು ತಪ್ಪಿಸಿ ಪಾವನ ವೈಕುಂಠಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ ನೀ ಸೇವಿಸು ವೈಷ್ಣವರ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ವೀರ ವೈಷ್ಣವ ಗುರುವ ವೀರ ವೈಷ್ಣವ ಗುರುವ ಸೇರಿ ಸಂತಪ್ತ ಸುದರುಶನ ಶಂಖವ ಧಾರಣವನು ಭುಜಯುಗದೊಳು ಮಾಡಿ ಮುರಾರಿಯ ಮಂತ್ರವ ಅವರಿಂದಲಿ ಕೇಳಿ ಮನ
ಮನದಲ್ಲಿ ಜಪಿಸುತ್ತಿರು. ನಾರಾಯಣನ ನೆನೆ ಮನವೇ ನಾರಾಯಣ. ಶ್ರೀ ಕಾಂತಾಯ ಕಲ್ಯಾಣ ನಿಧೇ ಸ್ವನಾಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸ ಗೋವಿಂದ ಗೋವಿಂದ. ಮೇಲ್ಕೋಟೆ ಚೆಲುವರಾಯಣ ಸ್ವಾಮಿಯ ದರ್ಶನ. ಮಾಘ ಮಾಸದ ಶುಕ್ಲ ಪಕ್ಷದ ಈ ರಥಸಪ್ತಮಿಯಂದು ಸ್ವಾಮಿನ ದರ್ಶನ ಮಾಡಿರ್ತಕ್ಕಂಥದ್ದು, ದರ್ಶನ ಮಾಡ್ತಿರ್ತಕ್ಕಂಥದ್ದು, ಹಾಗೆ ದರ್ಶನ ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ಪೂರ್ವಜನ್ಮದ ಪುಣ್ಯ ಅಂದರೂ ಇದು ತಪ್ಪಾಗುವುದಿಲ್ಲ. ಸ್ವಾಮಿಯ ವಕ್ಷಸ್ಥಳದಲ್ಲಿದ್ದಂತಹ ಶ್ರೀಗಂಧ, ಗಂಧ ಸ್ವಾಮಿಯ ವಕ್ಷಸ್ಥಳದಲ್ಲಿದ್ದಂಥದ್ದು, ಸ್ವಾಮಿಯ ಪಾದದ ಮೇಲಿರ್ತಕ್ಕಂತಹ ತುಳಸಿ. ಮೊದಲು ಸ್ವಾಮಿಗೆ ವಿಶೇಷವಾಗಿ ನಡೆದಂತಹ ಮಹಾಮಂಗಳಾರತಿ, ಈಗ ಉತ್ಸವ ಪ್ರಾರಂಭ ಆಗುತ್ತೆ. ಸಾಕಷ್ಟು ಕಲಾ ತಂಡಗಳು ಇಲ್ಲಿಗೆ ಆಗಮಿಸಿದೆ. ಸಾಕಷ್ಟು ಕಲಾ ತಂಡಗಳು ಇಲ್ಲಿಗೆ ಆಗಮಿಸಿ ಅವರವರ ಕಲೆ ಸೇವೆ ಸಲ್ಲಿಸಿದಂತಹ ಒಂದು ವಿಶೇಷವಾದಂತಹ ಕೈಂಕರ್ಯ ಇವತ್ತು. ಬನ್ನಿ, ಚೆಲುವನಾರಾಯಣನ ದರ್ಶನ, ಚೆಲುವನಾರಾಯಣ ಸ್ವಾಮಿಯ ಉತ್ಸವ ಮೂರ್ತಿ ದರ್ಶನ ಸಹಿತ ನಾವು ಮಾಡೋಣ. ಚೆಲುವನಾರಾಯಣ. ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವ ಪುರ್ಧೃತ ಶಂಖಚಕ್ರ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವ ಪುರ್ಧೃತ ಶಂಖಚಕ್ರ ಶಿವನಾರಾಯಣನ ಉತ್ಸವಕ್ಕೆ ಜಾನಪದ ಕಲಾವಿದರನ್ನು ನಾವು ಕಳೆದ 20 ವರ್ಷಗಳಿಂದ ಇದ್ದೇವೆ. ಈ ವರ್ಷ 20ನೇ ವರ್ಷದ ಸಂಭ್ರಮ ಈ ಜಾನಪದ ಕಲಾವಿದ. 20 ವರ್ಷದ ಈ ಕಲಾವಿದರಲ್ಲಿ ಸುಮಾರು 50ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಬೆಂಗಳೂರಿನ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಭಾರತ ಸರ್ಕಾರದ ಸೌತ್ ಕಲ್ಚರಲ್ ಸೆಂಟರ್ನಿಂದ ಸುಮಾರು 100 ಕಲಾವಿದರಿಗೆ ಆಗಮಿಸಿದ್ದಾರೆ. ಅದೊಂದನೇ 400ಕ್ಕೂ ಹೆಚ್ಚು ಕಲಾವಿದರು ನಮ್ಮ ಈ ಕಲಾ ತಂಡದಲ್ಲಿ ಭಾಗವಹಿಸಿದ್ದಾರೆ. ಮೈಸೂರು ಪೊಲೀಸ್ ವಿದ್ಯಾ ಕಾಲೇಜು ಬಹಳಷ್ಟು ಜನ ಭಾಗವಹಿಸಿದ್ದಾರೆ.
ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮಹರ್ಷಿ ಗುರುಜಿಯವರು ಆಗಮಿಸಿದಾಗ ನಾವು ವಿನಂತಿಯನ್ನು ಮಾಡಿದ್ವಿ. 21ನೇ ವರ್ಷದ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿರಬೇಕು. ಚೆಲುವನಾರಾಯಣನ ಸನ್ನಿಧಿಯಲ್ಲಿ ನಾವು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಕಲ್ಯಾಣಿಯ ಸಂಕಲ್ಪ ಪೂಜೆಯನ್ನು ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ನೀವು ಚೆಲುವನಾರಾಯಣ ಸ್ವಾಮಿ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ವಿನಂತಿ ಮಾಡಿದಾಗ ನಾವು ಇವತ್ತು ಚೆಲುವನಾರಾಯಣನ ಕಲಾಮೇಳವನ್ನು ಆಯೋಜನೆ ಮಾಡ್ತಿದ್ದೀವಿ. ಮಹರ್ಷಿ ಅಂತ ಗುರುಜಿಯವರಿಗೆ ನಮ್ಮ ದೇವಾಲಯದ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಸ್ಥಾನಿಕರ ಕುಟುಂಬದ ಯಜರಾಜದಾಸರ ಪರಂಪರೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ನಿಮಗೆಲ್ಲ ತಿಳಿದ ಹಾಗೆ ಈಗಾಗಲೇ ಇನ್ಫೋಸಿಸ್ ವತಿಯಿಂದ ಕಲ್ಯಾಣಿಯ ಅಚ್ಚುಕಟ್ಟನ್ನು ಮೊದಲು ಜೀವನೋದ್ಧಾರ ಮಾಡಿ ಇಡೀ ಬೇಲುಕೋಟೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕು ಅಂತ ಇನ್ಫೋಸಿಸ್ ಪ್ರತಿಷ್ಠಾನ ತೀರ್ಮಾನ ಮಾಡಿದೆ. ಆ ಇನ್ಫೋಸಿಸ್ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಕೆ.ಟಿ. ನಾಗರಾಜ್ ಹಾಗೂ ಡಾಕ್ಟರ್ ದೀಪಾ ದಂಪತಿಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಧರ್ಮ ನಾಂಶದೇ ಸರ್ವದಿನ ನಿಧಿ ಸರ್ವೋದ್ಧಾರ ಶ್ರೀ ದಕ್ಷಿಣಾಮೂರ್ತಿ ಶ್ರೀನಿವಾಸನ ಪ್ರಾರ್ಥನೆ ಮಾಡಿದ ಕಲ್ಯಾಣಾತ್ಮಕವಾಗಿ ಶ್ರೀಮದ್ನಾಥಾಯಾಮ್ ಶ್ರೀನಿವಾಸ. ಇವತ್ತು ತಿರುಮಲ ತಿರುಪತಿ ಆಸ್ಥಾನದಲ್ಲಿ ವಿಶೇಷವಾಗಿ ವೈಭವೀಪೂರಿತವಾಗಿರ್ತಕ್ಕಂಥ ಉತ್ಸವಗಳು. ಇವತ್ತು ಬೆಳಗಿನಿಂದ ಸಂಜೆವರೆಗೂ ನಿರಂತರವಾದಂಥ ಸೇವೆ. ಹಾಗೆ ಪುರಾಣ ಪ್ರಸಿದ್ಧಿ ಇರ್ತಕ್ಕಂಥ ಶ್ರೀ ಕ್ಷೇತ್ರ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯ. ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಈ ಕಲಾ ಸೇವೆ, ಈ ಕಲಾ ಉತ್ಸವ ಸೇವೆ ಇದು ನಿಜಕ್ಕೂ ಬಹಳ ಅರ್ಥಪೂರ್ಣ. ಭಗವಂತ ಈ ಸೃಷ್ಟಿನಲ್ಲಿ ಏನೆಲ್ಲ ವಿಶೇಷತೆಗಳನ್ನು ಕೊಟ್ಟಿದ್ದಾನೆ, ಏನೆಲ್ಲ ಸೌಂದರ್ಯವನ್ನು ಕೊಟ್ಟಿದ್ದಾನೆ, ಏನೆಲ್ಲ ಈ ಪ್ರಕೃತಿಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಇವೆಲ್ಲವೂ ಸಹಿತ ಅಧೀನವಾಗಿರ್ತಕ್ಕಂಥದ್ದು ಆ ಸೂರ್ಯ ರಶ್ಮಿಯಿಂದಲೇ. ಅಂತಹ ಸೂರ್ಯ ರಥವನ್ನೇರಿ ಬರ್ತಕ್ಕಂತಹ ದಿನ ರಥಸಪ್ತಮಿಯ ದಿನ. ಇವತ್ತು ನಿಮ್ಮೆಲ್ಲರ ಆರೋಗ್ಯ ವೃದ್ಧಿಗೋಸ್ಕರ, ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆಚೆ ಹೋಗ್ಲಿಕ್ಕೋಸ್ಕರ, ಜೊತೆಗೆ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಈ ವೈಭವಪೂರಿತವಾಗಿರ್ತಕ್ಕಂಥ ಉತ್ಸವ, ಸ್ವಾಮಿನ ಈಗ ನಾವು ದರ್ಶನ ಮಾಡ್ತಕ್ಕಂಥದ್ದು, ಆ ಬೆಳಗಿನ ಸೂರ್ಯನ ಕಿರಣಗಳು ಸ್ವಾಮಿಯ ಪಾದದ ಮೇಲೆ ಬಿದ್ದು ಪಾದ ಸೇವೆ ನಡೆಸಿದ ನಂತರ ಆ ಸೂರ್ಯನ ಕಿರಣ ನಮ್ಮ ಮೇಲೆ ಬಿದ್ದರೆ ನಮ್ಮ ಎಷ್ಟೋ ಜನ್ಮದ ಪುಣ್ಯ. ಇವತ್ತಿನ ದಿವಸ ಮಾಘ ಮಾಸದ ಶುಕ್ಲ ಪಕ್ಷದ ರಥಸಪ್ತಮಿಯಂದು ಕಲ್ಯಾಣಿಯ ಒಂದು ವಿಶೇಷವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಪುಣ್ಯತೀರ್ಥ ಜಲದಲ್ಲಿ ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಹೀಗೆ ಗಂಗಾದಿ ಸಕಲಾದಿ ತೀರ್ಥಗಳು ಸಹಿತ ಇಲ್ಲಿಗೆ ಆವಾಹನೆ ಬರುತ್ತೆ. ಅಂತಹ ತೀರ್ಥಗಳು ಇಲ್ಲಿ ಸೇರಿ ಅದು ಸ್ವಾಮಿಯ ಪಾದ ಸೇವೆಗಾಗಿ ಬರ್ತಕ್ಕಂಥದ್ದು. ಅಂತಹ ತೀರ್ಥ, ಆ ಪುಣ್ಯವಾಗಿರ್ತಕ್ಕಂಥ ಕಲ್ಯಾಣಿಯ ಸೇವೆ, ಆ ಕಲ್ಯಾಣಿಯ ಸೇವೆ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಕಲ್ಯಾಣಿಯ ಸೇವೆ ಅನಂತರವಾಗಿ ನಾವು ಕಲ್ಯಾಣಿಯಲ್ಲಿ ಒಂದು ಪ್ರಧಾನ ಸಂಕಲ್ಪ, ನಮ್ಮ ರಾಜ್ಯದಲ್ಲಿ 2 ಪ್ರಧಾನ ಸಂಕಲ್ಪಗಳನ್ನು ನಾವು ಎಲ್ಲಿ ಹೋದರೂ ನಿರಂತರವಾಗಿ ಮಾಡ್ಕೊಂಡ್ಬಂದಿದ್ದೀವಿ. ಉದ್ದೇಶ ಇಷ್ಟೇ: ಅನ್ನ ಹಾಕುವ ಪ್ರಭುಗಳು ರೈತರು ಚೆನ್ನಾಗಿರಬೇಕು, ದೇಶ ಕಾಯುವಂತಹ ಯೋಧರು ಅವರು ಚೆನ್ನಾಗಿರಬೇಕು. ಅನ್ನ ಹಾಕುವಂತಹ ರೈತರು, ದೇಶ ಕಾಯುವ ಯೋಧರು, ಇವರಿಬ್ಬರು ನಮ್ಮ 2 ಕಣ್ಗಳಿದ್ದ ಹಾಗೆ. ನಮ್ಮ ಮೊದಲನೇ ಸಂಕಲ್ಪ ಅಲ್ಲಿಂದಲೇ ಪ್ರಾರಂಭ ಆಗಬೇಕು. ಹಾಗಾಗಿ ರಥಸಪ್ತಮಿಯ ಈ ಶುಭ ಮುಹೂರ್ತದಲ್ಲಿ ಈ ಸುಂದರವಾದಂತಹ ವೇದಿಕೆಯಲ್ಲಿ ಸಾಕಷ್ಟು ಪತ್ರಿಕಾ ಮಾಧ್ಯಮ ಮಿತ್ರರಿದ್ದಾರೆ, ವೇದಿಕೆ ಮೇಲೆ ಇರ್ತಕ್ಕಂಥವರಿದ್ದಾರೆ. ಅದರಲ್ಲೂ ವೇದಿಕೆ ಮೇಲೆ ಸಾಕಷ್ಟು ಜ್ಞಾನ ಮತ್ತು ವಿಶೇಷವಾಗಿರ್ತಕ್ಕಂತಹ ವೇದ ವಿದ್ವಾಂಸರನ್ನು ವೇದವನ್ನು ಅಭ್ಯಾಸ ಮಾಡಿ ನಿರಂತರವಾದಂಥ ಸ್ವಾಮಿ ಸೇವೆಯನ್ನು ಆನುವಂಶಿಕವಾಗಿ ಒಂದು ಇರ್ತಕ್ಕಂತಹ ಅರ್ಚಕ ವರ್ಗ ಇವತ್ತಿನ ದಿವಸ ಇಂಥ ಒಂದು ವೈಭವೀಪೂರಿತವಾದಂಥ ಕಾರ್ಯಕ್ರಮ ಆಗಬೇಕಾದ್ರೆ ಅವರ ಪರಿವಾರದಲ್ಲಿ ಅಂದು ಮಾಡಿರ್ತಕ್ಕಂಥ ಸಂಕಲ್ಪ ಇದು 20 ವರ್ಷಗಳು ಅಂದರೆ 2 ದಶಕಗಳು ನಿರಂತರವಾದಂಥ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ. ಹಾಗೆ ಇವತ್ತು ಈ ಒಂದು ವೇದಿಕೆಗೆ ಅಲಂಕಾರದಂತೆ ಇವತ್ತಿನ ದಿವಸ ಇನ್ಫೋಸಿಸ್ನ ಅಲ್ಲಿರ್ತಕ್ಕಂಥ ಆ ಮುಖ್ಯಸ್ಥರು ಮತ್ತು ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸೇವಾಕರ್ತರು ಸಹಿತ ಈ ಒಂದು ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ಸೇವೆ ಮಾಡಲಿಕ್ಕಾಗಿ ಅವರೂ ಪಣ ತೊಟ್ಟು ನಿಂತಿದ್ದಾರೆ. ಕಲ್ಯಾಣಿಯ ಶುದ್ಧಿ ಕಾರ್ಯ ನಡೀತಿದೆ ಅಂತ ಹೇಳಿಕೊಟ್ರು. ಅದು ಬಹಳ ಸಂತೋಷ ಆಯಿತು. ಯಾಕೆಂದರೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮೋ ರಕ್ಷಿತ ರಾಮಾನುಜಾಚಾರ್ಯರು ಇಲ್ಲಿಗೆ ಬಂದು ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯವನ್ನು ಶುದ್ಧೀಕರಿಸಿ ವಿಶೇಷವಾದ ಸೇವೆಗೆ ಸಕಲ ಭಕ್ತರಿಗೂ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಈ ಸಾನ್ನಿಧ್ಯ ಇನ್ನಷ್ಟು ಪರಮ ಪವಿತ್ರವಾಗಿರಬೇಕು. ಬರ್ತಕ್ಕಂತಹ ಭಕ್ತರು ಒಮ್ಮೆ ಚೆಲುವನಾರಾಯಣನ ದರ್ಶನ ಮಾಡಿದ್ರೆ ನಿಮ್ಮ ಪೂರ್ವಾರ್ಜಿತ 7 ಜನ್ಮಗಳ ಪಾಪಕರ್ಮ ದೂರ ಆಗೋಗ್ಬೇಕು. ಅಂತಹ ಸಾನ್ನಿಧ್ಯ, ಆ ಶಕ್ತಿ ಇಲ್ಲಿದೆ. ಹಾಗೆ ನಾವು ಶ್ರದ್ಧಾಭಕ್ತಿಯಿಂದ ಭಗವತ್ ಸೇವೆ ಮಾಡ್ತಾ ಇವತ್ತಿಗೆ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕಲಾ ತಂಡಗಳು
ತಾವೆಲ್ಲ ಏನು ಕಲೆ ಈ ಕಲ್ತಿದ್ದೀರಿ, ನಿಮ್ಮ ಕಲಾ ಪ್ರದರ್ಶನವನ್ನು ಏನು ಮಾಡಲಿಕ್ಕೆ ಬಂದಿದ್ದೀರಿ, ನಿಮ್ಮ ಕಲಾ ಪ್ರದರ್ಶನ ಭಗವತ್ ಸಾನ್ನಿಧ್ಯ ಭಗವಂತನ ಪಾದ ಮುಟ್ಟಿ ನಿಮ್ಮೆಲ್ಲರಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ. ಹಾಗೆ ಈ ಅನುವಂಶಿಕವಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥ 2 ದಶಕಗಳು ನಿರಂತರವಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಈ ಕುಟುಂಬ ಪರಿವಾರಕ್ಕೆ ಸದಾಕಾಲ ಚೆಲುವನಾರಾಯಣ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ, ಇನ್ನೂ ಕಾರ್ಯಕ್ರಮ ಸಾಕಷ್ಟು ಇದೆ, ನಿಮ್ಮೊಂದಿಗೆ ನಾನು ಮಾತಾಡೋದು ಸಾಕಷ್ಟಿದೆ, ಆದರೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದ ಸಂಘಟಕರು ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಸ್ಥಾನಾಚಾರ್ಯರು ಯತಿರಾಜ ದಾಸರ ಪರಂಪರೆಯ ಗುರುಪೀಠದ ಶ್ರೀನಿವಾಸ ನರಸಿಂಹನ್ ಗುರೂಜಿ ಅವರಿಂದ ವೇದ ಮಂತ್ರದೊಂದಿಗೆ ಈ ಕಾರ್ಯಕ್ರಮಕ್ಕೆ